ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೂಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನನಗನ್ನಿಸ್ತು ರಂಗೋಲಿ ಹಾಕೋದ್ ನಾನು ಹಾಕಿದ ರಂಗೋಲಿನ ಹಾಳು ಮಾಡೋದ್ ಮಾತ್ರ ಈ ಮಳೆರಾಯ. ನಮ್ಮ ಕಿಚನ್ ಅಲ್ಲಿ ಟುಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ರು. ಗೆಸ್ ಮಾಡಿ ಏನು ಅಂತ ಇದ್ರು. ಸೊ ಅದಕ್ಕೆ ಜಾಯ್ನ್ ಆಗೋಕೆ ರೆಡಿ ಆದೆ. ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳಿ. ನನಗೆ ಬೇಕರಿಗೆ ಹೋಗ್ಬಾ ಅಂತ ಹೇಳಿದ್ರು, ಯಾಕಂದ್ರೆ ತಿಂತ ಖಾರ ಜಾಸ್ತಿನೇ ಅನ್ಸ್ತು. ಮೂವಿ ಹೀರೋಯಿನ್ ಎಂಟ್ರಿ ಫೀಲ್ ಬರುತ್ತೆ. ಇವತ್ತೊಂದು ಬಕೆಟ್ ಬಟ್ಟೆ ನನಗೋಸ್ಕರ ವೇಟ್ ಮಾಡ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲಿಗೆ ರಂಗೋಲಿ ಹಾಕಿದೆ. ರಂಗೋಲಿ ಹಾಕೋದು ಅಂದ್ರೆ ಜಸ್ಟ್ ಡೆಕೋರೇಷನ್ ಅಲ್ಲ, ಅದು ಪಾಸಿಟಿವ್ ಎನರ್ಜಿ, ಬ್ಯೂಟಿ ಮತ್ತು ಡಿವೈನ್ ವೈಬ್ಸ್ ಕೊಡೋದು. ಸ್ಮಾಲ್ ಡಿಸೈನ್ ಕೂಡ ಮನೆ ಮುಂದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ರಂಗೋಲಿ ತುಂಬಾ ಸಿಂಪಲ್ ಆಗಿದ್ರು ಕೂಡ ತುಂಬಾ ಕ್ಯೂಟ್ ಆಗಿತ್ತು ಅಲ್ವಾ? ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕಿದ್ದೆ. ಇವಾಗ ತಾನೇ ಬಿಡಿಸಿದ್ದೆ. ಸ್ವಲ್ಪ ಹೊತ್ತು ಮನೆ ಒಳಗ್ ಹೋಗಿ ಹೊರಗ್ ಬರೋಷ್ಟ್ರಲ್ಲಿ ರಂಗೋಲಿನೇ ಮಾಯ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಮ್ ಸೈಡ್ ಒಂದ್ ಮಾತಿದೆ, ಮಲ್ನಾಡಲ್ಲಿ ಏನ್ ತಪ್ಪಿದ್ರು ಮಳೆ ಮಾತ್ರ ತಪ್ಪಲ್ಲ ಅಂತ ಹೇಳ್ತಾರೆ ಎಲ್ರು. ಅದಂತೂ ನಿಜ. ನೋಡಿ ಮಳೆ ಹೇಗ್ ಸುರಿತಾ ಇದೆ ಅನ್ನೋದು ನೀವೇ ನೋಡಿ. ಮಳೆ ನೋಡಿ ನನಗನ್ನಿಸ್ತು ರಂಗೋಲಿ ಹಾಕೋದ್ ನಾನು ಹಾಕಿದ ರಂಗೋಲಿನ ಹಾಳು ಮಾಡೋದ್ ಮಾತ್ರ ಈ ಮಳೆರಾಯ. ನೆಕ್ಸ್ಟ್ ಟೈಮ್ ಏನಾದ್ರೂ ರಂಗೋಲಿ ಹಾಕ್ಬೇಕು ಅಂದ್ರೆ ಮೊದ್ಲು ಈ ಮಳೆರಾಯನ್ ಪರ್ಮಿಷನ್ ತಗೋಬೇಕು ಅನ್ಸುತ್ತೆ. ಅಮ್ಮ ಕಿಚನ್ ಅಲ್ಲಿ ಟುಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ರು. ಗೆಸ್ ಮಾಡಿ ಏನು ಅಂತ. ಎಸ್, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ನಮ್ಮ ಮಲ್ನಾಡ್ ಸ್ಪೆಷಲ್ ಕಡುಬು. ಬೆಳಗ್ಗೆ ಹೊರಗ್ ಬೇರೆ ತುಂಬಾ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಬಿಸಿ ಕಡುಬು ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ ಗೈಸ್? ಅಮ್ಮ ಪ್ರಿಪೇರ್ ಮಾಡಿರೋ ಕಡುಬು ಟೇಸ್ಟ್ ಮಾಡಿದ್ರೆ ಹೋಟೆಲ್ ಫುಡ್ ನೆನ್ಪೇ ಬರಲ್ಲ. ಬ್ರೇಕ್ಫಾಸ್ಟ್ಗೂ ಮುಂಚೆ ಇನ್ನೊಂದು ಕೆಲಸ ಬಾಕಿ ಇತ್ತು. ಪೂಜೆ ಮಾಡ್ಬೇಕಿತ್ತು. ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ಕೂದಲನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡೆ. ಫ್ರೆಶ್ ಫೀಲ್ ಆಯ್ತು. ಮಿರರ್ ಮುಂದೆ ನಿಂತ್ಕೊಂಡು ಕೂದಲೆಲ್ಲ ಸರಿ ಮಾಡ್ಕೊಳ್ತಿದ್ರೆ ಮೂವಿ ಹೀರೋಯಿನ್ ಎಂಟ್ರಿ ಫೀಲ್ ಬರುತ್ತೆ. ಅಷ್ಟ್ರಲ್ಲಿ ಅಮ್ಮ ಕಿಚನ್ ನಿಂದ ಭೂಮಿ ಮಿರರ್ ಮುಂದೆ ನಿಂತ್ಕೊಂಡಿದ್ದು ಸಾಕು, ಪೂಜೆ ಮಾಡ್ಬಾ ಮೊದ್ಲು ಅಂತ ಹೇಳಿದ್ರು. ಅಂತೂ ಕೂದಲೆಲ್ಲ ಡ್ರೈ ಆಯ್ತು. ನಾವು ರೆಡಿ ಫಾರ್ ಪೂಜೆ. ಎಲ್ಲಾ ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಪೀತಾಂಬರಿ ಪುಡಿ ಹಾಕಿ ಚೆನ್ನಾಗಿ ತೊಳೆದೆ. ಪೀತಾಂಬರಿ ಯೂಸ್ ಮಾಡೋದ್ರಿಂದ ದೇವ್ರ ಸಾಮಗ್ರಿಗಳೆಲ್ಲ ಗೋಲ್ಡನ್ ಗ್ಲೋ ಆಗಿ ಮಿನುಗುತ್ತಾ ಇರುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ದೇವ್ರ ಫೋಟೋ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿದೆ. ಪೂಜೆ ಮಾಡೋ ಮೇನ್ ಉದ್ದೇಶ ಏನು ಅಂದ್ರೆ ನಮ್ಮ ಮನಸ್ಸು ಶಾಂತಿ ಆಗೋಕೆ. ಡೈಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹೂವು, ದೀಪ, ಧೂಪ ಇವೆಲ್ಲ ಕಾಂಬೈನ್ ಆಗಿ ಒಂದು ಒಳ್ಳೆ ಡಿವೈನ್ ವೈಬ್ರೇಷನ್ ಸೃಷ್ಟಿಯಾಗುತ್ತೆ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ. ಎಲ್ಲಾ ಮೆಂಬರ್ಸ್ ಸೇರಿ ಪೂಜೆ ಮಾಡೋದ್ರಿಂದ ಬಾಂಡಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಮೇನ್ ಆಗಿ ದೇವರಿಗೆ ಗ್ರಾಟಿಟ್ಯೂಡ್ ಹೇಳೋಕೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಪೂಜೆ ಮಾಡ್ತಾ ನಾವು ದೇವರಿಗೆ ಗ್ರಾಟಿಟ್ಯೂಡ್ ಕೂಡ ಸಲ್ಲಿಸಬಹುದು. ದೇವರು ಅಂದ್ರೆ ಸ್ಟ್ಯಾಚ್ಯೂ ಅಲ್ಲ, ಕಲ್ಲಲ್ಲ, ಪಿಕ್ಚರ್ ಅಂತೂ ಅಲ್ವೇ ಅಲ್ಲ. ದೇವರು ನಮ್ಮ ಮನಸ್ಸಿನ ಶಾಂತಿ ಅಂತಾನೆ ಹೇಳ್ಬೋದು.
ನಾವು ನಕ್ಕಾಗ ನಮ್ಮ ಜೊತೆ ನಗೋ ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ನಾವು ಅತ್ತಾಗ ನಮ್ಮ ಕಣ್ಣೀರನ್ನು ಒರೆಸೋ ಒಂದು ಶಕ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು. ದೇವರ ಮುಂದೆ ದೀಪ ಹಚ್ಚಿದೆ. ದೀಪ ಹಚ್ಚಿದ ತಕ್ಷಣ ಮನೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಹರಡಿದಂತೆ ಅನಿಸ್ತು. ಅದಾದ್ಮೇಲೆ ದೇವರಿಗೆ ಹೂ ಮುಡಿಸ್ದೆ. ಇದು ಮಾರ್ಕೆಟ್ ನಿಂದ ತಂದ ಫ್ಲವರ್ ಅಲ್ಲ, ನಮ್ಮ ಮನೆಯ ಮುಂದೆ ಗಿಡದಲ್ಲಿ ಬಿಟ್ಟ ಫ್ರೆಶ್ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪೂಜೆ ಮುಗಿದ್ರು ಮಳೆ ಮಾತ್ರ ಮುಗಿಲೇ ಇಲ್ಲ. ಹೊರಗಡೆ ಮಳೆ ತುಂಬಾ ಜೋರಾಗಿ ಬರ್ತಿತ್ತು. ನಾನು ಕಡುಬು ಮತ್ತೆ ಚಟ್ನಿ ತಿನ್ನೋಕೆ ಕುತ್ಕೊಂಡೆ. ಫಸ್ಟ್ ತಿಂದಾಗ ತುಂಬಾನೇ ಟೇಸ್ಟ್ ಚೆನ್ನಾಗಿ ಅನಿಸ್ತು. ಬಟ್ ನೆಕ್ಸ್ಟ್ ತಿಂತ ಖಾರ ಜಾಸ್ತಿನೇ ಅನಿಸ್ತು. ಸ್ಟಾರ್ಟಿಂಗ್ ತಿಂತ ಸ್ವಲ್ಪ ಕಡಿಮೆ ಖಾರ ಅನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ತಿಂತ ಖಾರ ಜಾಸ್ತಿ ಆಗ್ಬಿಡ್ತು. ಆದ್ರೂ ಚಟ್ನಿ ಮಾತ್ರ ಖಾರವಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು. ಎರಡರದ್ದು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ನ ಝೂಮ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಜಾಯ್ನ್ ಆಗೋಕೆ ರೆಡಿ ಆದೆ. ಕ್ಲಾಸ್ ಸ್ಟಾರ್ಟ್ ಆಗೋಕೆ ಹೇಗಿದ್ರು 10 ಮಿನಿಟ್ಸ್ ಟೈಮ್ ಇತ್ತು. ಅದಕ್ಕೆ ನಾನು ಡೇ ಫಸ್ಟ್ನಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ತಿದ್ದೆ. ನಾನು ಜಾಯಿನ್ ಆಗೋಷ್ಟರಲ್ಲಿ ಆಲ್ರೆಡಿ ಕ್ಲಾಸ್ ಶುರು ಆಗಿಬಿಟ್ಟಿತ್ತು. ಸೊ ಇವತ್ತು ನಮಗೆ ಥ್ರೆಡ್ಡಿಂಗ್ ಬಗ್ಗೆ ಹೇಳ್ಕೊಟ್ರು. ಅಂದರೆ ಐಬ್ರೋ ಬಗ್ಗೆ ಯಾವ ಥರ ಐಬ್ರೋ ಮಾಡಬೇಕು ಬೇಸಿಕ್ ಆಗಿ, ಆಮೇಲೆ ಮೆಹಂದಿ ಬಗ್ಗೆ ಬೇಸಿಕ್ ಆಗಿ ಹೇಳಿದ್ರು. ಅಂದರೆ ಕೋನ್ನ ಯಾವ ಥರ ಹಿಡ್ಕೋಬೇಕು, ಸ್ಟಾರ್ಟಿಂಗಲ್ಲಿ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಸೊ ಕ್ಲಾಸ್ ಮುಗಿದ್ಮೇಲೆ ಅಮ್ಮ ನನಗೆ ಬೇಕ್ರಿಗೆ ಹೋಗ್ಬಾ ಅಂತ ಹೇಳಿದ್ರು. ಯಾಕಂದರೆ ಬ್ರೆಡ್ ಖಾಲಿ ಆಗಿತ್ತು ಮನೇಲಿ. ಅಮ್ಮಂಗೆ ಬ್ರೆಡ್ ಇಲ್ದಂಗೆ ಟೀ ಕುಡಿಯೋದೇ ಇಲ್ಲ ನಮ್ಮಮ್ಮ. ಫೈನಲಿ ಬೇಕ್ರಿಗೆ ಬಂದು ಬ್ರೆಡ್ ತಗೊಂಡೆ. ಹಾಗೆ ನಾನು ನನಗೆ ಬೇಕಾಗಿರೋ ಫೇವ್ರೆಟ್ ಚಾಕ್ಲೇಟ್ ಎಲ್ಲ ತಗೊಂಡೆ. ಎಲ್ಲ ತಗೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಟೆ. ಇವತ್ತೊಂದು ಬಕೆಟ್ ಬಟ್ಟೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು. ಯಾಕಂದ್ರೆ ಡೈಲಿ ಅಮ್ಮನೇ ತೊಳೆಯೋದು. ಇವತ್ತೊಂದಿನ ನಾನು ತೊಳಿತಾ ಇದ್ದೆ. ಅಮ್ಮ ಒಳಗಡೆ ಬ್ಲೌಸಸ್ ಬಂದಿತ್ತು ಅಮ್ಮಂಗೆ, ಅದಕ್ಕೆ ಹೊಲಿತಾ ಇದ್ರು ಅವರು. ಸೊ ಅದಕ್ಕೆ ನನಗೆ ತೊಳಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಬಟ್ಟೆನೂ ನೆನೆ ಹಾಕಿ ಚೆನ್ನಾಗಿ ತೊಳೆದು ಎಲ್ಲ ತೊಳೆದೆಲ್ಲ ಕಂಪ್ಲೀಟ್ ಆಯಿತು ಬಟ್ಟೆ. ಸದ್ಯ ಬೇಗ ಹೋಗಿ ಬಟ್ಟೆ ಎಲ್ಲ ತೊಳೆದು ಬಂದೆ. ಅಮ್ಮನ ಹತ್ರ ಬೈಸ್ಕೊಳ್ಳೋದು ತಪ್ಪಿತು ಗೈಸ್. ಇವತ್ತು ನೈಟ್ ಊಟಕ್ಕೆ ಅಮ್ಮ ಚಪಾತಿ ಮತ್ತೆ ಬೀನ್ಸ್ ಪಲ್ಯ ಮಾಡಿದ್ರು. ಊಟ ಮುಗಿಸ್ಕೊಂಡು ನಾನು ಮೆಹಂದಿ ಡಿಸೈನ್ ಬಿಡ್ಸೋಕೆ ಕೂತ್ಕೊಂಡೆ. ಅಂದರೆ ಬೇಸಿಕ್ನಲ್ಲಿ ಹೇಳಿದ್ರು ಅವರು. ಇವತ್ತಿನ ಹೋಮ್ವರ್ಕು ಇದೇ ಆಗಿತ್ತು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.